ನೋಡಿ ಚೆನ್ನಾಗಿದೆ ಅಲ್ಲ ಟೆಂಪಲ್, ಗೋಲ್ಡನ್ ಸ್ಟ್ರಕ್ಚರ್ ಅಲ್ಲ. ಬೆಳಿಗ್ಗೆ ಎದ್ದು ಯಾರು ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಮನೆ ಅದು ಬೆಂಗಳೂರಲ್ಲಿರೋ ಚಿಕ್ಕ ತಿರುಪತಿ ಹೆಂಗಿದೆ ಅಂತ. ಇದು ಗಾಯ್ಸ್ ನನ್ನ ಫ್ರೆಂಡ್ ರೂಮ್ ಹತ್ರ ಇರುವಂಥ ವ್ಯೂ ಚೆನ್ನಾಗಿದೆಯಾ. ಇವು ನಮ್ಮ ಹಳ್ಳಿ ಕಡೆ ನೋಡ್ತಾ ಇದ್ದೀವಿ. ಇದನ್ನು ಹಾಕ್ಬಿಟ್ಟು ಗಡಿಯಾರ ತಿರುಗ್ದಂಗೆ ಎಷ್ಟು ಗಂಟೆ ಅಂತ ಹೇಳ್ತಾ ಇದ್ದೀವಿ. ಚೆನ್ನಾಗಿದೆಲ್ಲ. ಮಾಮೂಲಿ ಇದು ಗೊತ್ತೇ ಇರುತ್ತೆ ನಿಮಗೆ, ದಾಸವಾಳ ಹೂವು. ಇನ್ನೊಂದಿಲ್ಲ. ಸೊ ಗಾಯ್ಸ್ ನಾನು ಹಿಂದೆ ಇರ್ಬೋದು. ಇವಾಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ. ಚಿಕ್ಕ ತಿರುಪತಿಗೆ ಏನಿಲ್ಲ ಅಂದರೂ ಒಂದು 7 ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 15 ಕಿಲೋಮೀಟರ್ ಇದೆ ಸಮೇತನಲ್ಲಿ ಬೆಂಗಳೂರಿಂದ. ನೆಕ್ಸ್ಟ್ ಚಲೋ ನೋಡಿ, ಇವಾಗ ಸೂರ್ಯ ಉದಯಿಸ್ತಾ ಇದ್ದಾನೆ. 6:10 ಟೈಮ್. ನಮ್ಮ ಅಪ್ಪಿ ಆನ್ ದ ವೇ. ಗಾಯ್ಸ್ ಸನ್ರೈಸ್ ಸಖತ್ತಾಗಿ ಕಾಣ್ತಾ ಇದೆಯಲ್ಲ. ಬಿಲ್ಡಿಂಗ್ಗಳಿರೋದ್ರಿಂದ ಅಷ್ಟೇನು ಕಾಣಲ್ಲ ಬಿಡಿಲಿ. ಲೆಟ್ಸ್ ಈಗ ಚಿಕ್ಕ ತಿರುಪತಿ 12 ಕಿಲೋಮೀಟ್ರ್ ಇದೆ. ಟಿಪಿಕಲ್ ಹಳ್ಳಿ ಲೈಫ್ ಸ್ಟೈಲ್ ಇದೆ. ಅಗ್ರಿಕಲ್ಚರ್ ತುಂಬ ಬೆಳೆದಿದ್ದಾರೆ ನೋಡಿ. ಈ ಕಡೆ ರೋಸ್ ಹಾಕಿದ್ದಾರೆ, ಈ ಕಡೆ ಈಗ ಅದ್ರ ಪಕ್ಕ ಜೋಳ. ಹಳ್ಳಿ ಸ್ಟೈಲ್ ಗೈಸ್. ಫ್ಲವರಿಂಗ್ ಜಾಸ್ತಿ ಹಾಕಿದ್ದಾರೆ ಈ ಕಡೆ ಎಲ್ಲ ನೋಡಿ. ಇದ್ರ ಜೊತೆ ಹಳ್ಳಿ ಈ ಥರ ಅಕ್ಕಪಕ್ಕ ಹೋಗ್ಬೇಕಾದ್ರೆ ಮರಗಳಿರೋದು, ಇದೆಲ್ಲ ಸಖತ್ತಿದೆ ಫೀಲ್ ಮಾತ್ರ ಇಲ್ಲಿ. ಕಲ್ಕುಂಟೆ ಅಗ್ರಹಾರ ಗಾಯ್ಸ್. ಆರ್ ಎಕ್ಸ್ ಲವರ್ ಯಾರು ಇದ್ದೀರಾ ನೋಡಿ, ಎಲ್ಲ ಹೆಂಗೈತೆ ಸೌಂಡು. ಆರ್ ಎಕ್ಸ್ ಸೌಂಡ್. ಅಂತೂ ಚಿಕ್ಕ ತಿರುಪತಿಗೆ ಬಂದಾಯಿತು. ಮಾರ್ನಿಂಗ್ ಟೈಮಲ್ಲಿರುವಂಥ ಆ ಪ್ರಶಾಂತತೆ ನೋಡಿ ಪ್ಲೇಸಲ್ಲಿ. ನೋಡಿ ಇದೆ ಟೆಂಪಲ್, ಮಾರಿಕಾಂಬ ದೇವಾಲಯ ಚಿಕ್ಕ ತಿರುಪತಿ. ಓ ಒಂದೊಳ್ಳೆ ವ್ಯೂ ಇದೆ ನೋಡಿ. ಐ ಲವ್ ಚಿಕ್ಕ ತಿರುಪತಿ. ತುಳಸಿ ಕೋಮಲವೇಣಿ. ದಿಸ್ ಇಸ್ ದ ಅಟ್ಮಾಸ್ಫಿಯರ್. ಟೈಮ್ ಎಷ್ಟು ಗಂಟೆ ಆಗೈತೆ ಗೈಸ್? 6:48 ಆಗೈತೆ ಅಷ್ಟೆ. ಪೂಜೆ ಸಾಮಾನು ಇರುತ್ತೆ ಇಲ್ಲ. ಟೇಕ್ ದ ಪೂಜಾ ಸಾಮಾನು ನೋಡಿ. ಚೆಂಡು ಹೂವು ಇಲ್ಲಿ, ಸಾಮಂತಿಗೆ ಹೂವನಾ ಇಲ್ಲಿ, ಚೆಂಡು ಹೂವು ಇದು ಸಾಮಂತಿಗೆ ಹೂವು. ಮತ್ತು ಇನ್ಯಾವುದಿದೆ ನೋಡಿ, ಇಲ್ಲಿ ರೋಸ್ ಇದೆ. ಹೆಂಗಿದೆ ಅಲ್ಲ ನಮ್ಮ ಕರ್ನಾಟಕದ ಬಣ್ಣ ಹೆಂಗಿದೆ. ಅರ್ಶಿನ ಕುಂಕುಮ ಅನ್ನೋ ಒಂಥರ ಫೀಲ್ ಇದೆ. ಅರ್ಶಿನ ಇದು ಕುಂಕುಮದ ಕಲರ್ ಅನ್ಕೋಬೋದು. ಅದ್ರ ಜೊತೆ ಅದು ಪೂಜದ್ದು ಐಟಮ್ ಕೊಡ್ತಾಯಿದ್ದಾರೆ. ಸೊ 150 ಆಗುತ್ತೆ. ಪೂಜೆ ಸಾಮಾನು ಇದ್ದರೆ ತಗೋಬೋದಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಯಾರಿಲ್ಲ ಗೈಸ್, ಅಷ್ಟು ನಿಶಬ್ದವಾಗಿದೆ. ಏನಾದ್ರು ಸ್ಪೆಷಲ್ ಡೇಸಲ್ಲಿ ಬರಬೇಕು. ಮೊನ್ನೆನಾ ರೀಸೆಂಟಾಗಿ ಇತ್ತಂತೆ ಗೈಸ್ ಜಾತ್ರೆ, ಮಿಸ್ ಮಾಡಿಕೊಂಡೆ. ಸ್ಲಿಪ್ಪರ್ ಮೊನ್ನೆ ಗೈಸ್ ತಿರುಪತಿ ಅಲ್ಲಿಗೆ ಹೋಗಿದ್ದು ಬಂದಿದ್ವಿ. ಅದದ್ದು ತುಂಬ ದಿನ ಆಗಿತ್ತು. ಚಿಕ್ಕ ತಿರುಪತಿಗೆ ಹೋಗೋಣ. ಚೆನ್ನಾಗಿದೆ. ಬೆಳಿಗ್ಗೆ ಹೊತ್ತು ರೆಡಿಯಾಗಿ ಬಂದಿರೋದು. ಬನ್ನಿ ಹೋಗೋಣ. ಒಳ್ಳೇದು ನೋಡಪ್ಪ. ಹಾಂ ಓಕೆ ಸರ್. ಇಲ್ಲಿ ನೋಡಿ ಗಾಯ್ಸ್, ಲೈನ್ ಮಾಡೋದಕ್ಕೆ ಎಷ್ಟು ಹಾಕೋರೆ ಅಂತ. ಜಾತ್ರೆಗಿದ್ರೆ ಟೈಮಲ್ಲಿ ಅಲ್ಲಿಂದ ಬರಬೇಕಾಗುತ್ತೆ ಬಳಸ್ಕೊಂಡು. ಸೊ ಇದೆ ಟೆಂಪಲ್ ಎಂಟ್ರೆನ್ಸ್ ಅಂತ ಇದು ಮಾಡ್ಬೋದು. ಎಲ್ಲ ದ್ರಾವಿಡಿಯನ್ ಸ್ಟೈಲಲ್ಲೇ ಇರುತ್ತೆ ಗಾಯ್ಸ್ ಟೆಂಪಲ್ಸ್. ರೆಡಿಯಲ್ಲಿ ಬರ್ತಾ ಎಂಟ್ರೆನ್ಸ್. ಒಂದು ಸ್ವಲ್ಪ ದಿನದಿಂದ ಜಾತ್ರೆ ಆಗಿದೆ ಗಾಯ್ಸ್ ಇಲ್ಲಿ. 2 ಆನೆಗಳು. ಎಷ್ಟು ನಿಶಬ್ದವಾಗಿದೆ ನೋಡಿ ಪ್ಲೇಸ್ಗಳು. ಶಾಂತವಾಗಿದೆ. ಟೆಂಪಲ್ಗೆ ಬರುವಂಥದ್ದು ಅದಕ್ಕೋಸ್ಕರ ಗೈಸ್, ಆ ನಿಶಬ್ದತೆ ಕಾಪಾಡ್ಕೋಬೇಕು ನೋಡಿ. ಚೆನ್ನಾಗಿದೆ ಅಲ್ಲ ಟೆಂಪಲ್, ಗೋಲ್ಡನ್ ಸ್ಟ್ರಕ್ಚರಲ್ಲಿದೆ. ಚಿಕ್ಕ ತಿರುಪತಿದು ಟೆಂಪಲ್ ಇರುವಂಥದ್ದು. ಒಳಗಡೆ ಈ ಥರ ಇದೆ. ಕಾಯಿ ಹೊಡೆಯುವ ಸ್ಥಳ. ಅಲ್ಲಿಂದ ಬಂದು ಅನ್ನದಾಸೋಹ ಮಾಡಬೇಕು. ಈ ಕಡೆ ಎಕ್ಸಿಟ್, ಈ ಕಡೆ ಎಕ್ಸಿಟ್ ಇದೆ. ಅದು ಬಿಟ್ಟರೆ ನೋಡ್ಬೇಕಾಗಿರುತ್ತೆ. ಇಲ್ಲಿ ಕೌಂಟರ್ ಕಾಣಿಸಿದೆ. ಇದು ಟೆಂಪಲ್ದು ನೋಡಿ, ಬ್ಯಾಕ್ ಸೈಡ್ ಹಿಂಗಿದೆ. ಅಲ್ಲಿ ರಥೋತ್ಸವ ಇದೆ ಅನಿಸುತ್ತೆ, ಚಿಕ್ಕದಾಗಿದೆ ರಥ. ಸೊ ಇದೆ ಚಿಕ್ಕ ತಿರುಪತಿ. ನೀವು ಬೆಂಗಳೂರಿಂದ ಹೊರಟ್ರೆ ಒಂದು 43 ಕಿಲೋಮೀಟರ್ ಇದೆ. ಮೆಜೆಸ್ಟಿಕ್ಕಿಂದನೂ ಬಸ್ ಸಿಗುತ್ತೆ ನಿಮಗೆ, ಅಲ್ಲಿಂದನೂ ಬಸ್ ಸಿಗುತ್ತೆ. KR ಮಾರ್ಕೆಟಿಂದ ಒಂದು 10 ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ಆಗ್ಬೋದೇನೋ ಗೈಸ್ ಅಲ್ಲಿಂದ ಜರ್ನಿ. ನಾವು ಬಂದ್ವಲ್ಲ, ಈಗ 20 ನಿಮಿಷ ಆಯಿತು.
ಸಮೇತನಹಳ್ಳಿಯಿಂದ. ಕೋತಿಗಳಂತೂ ಇದ್ದೇ ಇರಲಿ ಅಲ್ಲಿ. ಅನ್ನೋದು ಸ್ವಲ್ಪ ದುಡ್ಡು ಕೊಡ್ಬೋದಾಗಿರುತ್ತೆ. ಬೆಳಗ್ಗೆ ನಾವು 7 ಗಂಟೆಗೆ ಬಂದಿರೋದ್ರಿಂದ ಯಾರೂ ಅಷ್ಟೇನಿಲ್ಲ. ಹಬ್ಬ ಹರಿದಿನ ಬಂದರೆ ಜಾಸ್ತಿ ಇರುತ್ತೆ. ತುಲಾಭಾರ ಬರೋದಕ್ಕೆ ಇಲ್ಲಿದೆ. ಇಷ್ಟೇ ಒಳಗಡೆ ಇರುವಂಥದ್ದು. ಅದ್ರ ಒಳಗಡೆ ವಿಗ್ರಹ ಇದೆ. ಅಲ್ಲೇ ಕಾಯಿ ಹೊಡ್ಕೊಳ್ಳೋದು, ನೀವೇನೋ ಕಾಯಿ ಹೊಡ್ಕೋಬೋದಾಗಿರುತ್ತೆ. ನೋಡಿದೆ ತುಳಸಿ. ಇದೇ ಎಂಟ್ರೆನ್ಸ್ ಆಗಿರುತ್ತೆ. ದೇವರಿಗೆಲ್ಲ ಕಾಣಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀವಿ. ಇವಾಗ 7 ಗಂಟೆ ಆಗಿದೆ. ಸೊ ಅಷ್ಟೇ ರಶ್ ಇಲ್ಲ. ಇದು ಶನಿವಾರ ಭಾನುವಾರ ಆದರೆ ತುಂಬ ಜನ ಬರ್ಬೋದೇನೋ. ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ. ನಮ್ಮದೇ ಪೂಜೆ ಆಯಿತು. ಸೊ ಇವಾಗ ಮತ್ತೆ ಹೊರಡ್ತಾ ಇರೋದಷ್ಟು. ಚೆನ್ನಾಗಿದೆ ಅಲ್ವಾ? ಎಳೆ ಬಿಸಿಲು. ಗರುಡು ಗಂಬ ಇರುತ್ತಲ್ಲ ನೋಡಿ ಇಲ್ಲಿ. ಗರುಡು ಗಂಬ ಅದು ನಿಂತಿರೋದಲ್ಲ, ಇದೆ ಗರುಡು ಗಂಬ. ಏನಕ್ಕೆ ಈ ಥರ ಗರುಡು ಗಂಬ ಇರುತ್ತೆ? ಯಾರಾದರೂ ಗೊತ್ತಿರೋ ಕಮೆಂಟ್ ಮಾಡಿ. ತುಳಸಿ ಕೋಮಲ ಚಿಕ್ಕ ತಿರುಪತಿ. ಸೊ ಗಾಯ್ಸ್ ಪೂಜೆ ಎಲ್ಲ ಆಯಿತು. ಬನ್ನಿ ಹೋಗೋಣ. ಅಲ್ಲಿ ತಿರುಪತಿಗೆ ಹೋಗಿದ್ದು ಬರೋದಕ್ಕೆ ಎಷ್ಟೊತ್ತಾಗ್ತಾಯಿತ್ತು. ಇದು ಚಿಕ್ಕ ತಿರುಪತಿ. ಸೊ ಬೇಗ ಆಯಿತು ದರ್ಶನ. ಅಲ್ಲೂ ಅಷ್ಟೇ ತಿರುಪತಿ ದರ್ಶನ ಒಂದು 10ರಿಂದ 20 ಸೆಕೆಂಡ್ ಅಷ್ಟೇ ಆಗುತ್ತೆ. ಇಲ್ಲ ಆಯಿತು ನೋಡಿ. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಎಷ್ಟು ಜನ ಇಟ್ಕೊಂಡಿದ್ದಾರೆ. ಬನ್ನಿ, ಇಷ್ಟೇ ಮುಗೀತು. ಸೊ ಇದಿರುವಂಥದ್ದು ಗಾಯ್ಸ್ ಚಿಕ್ಕ ತಿರುಪತಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಗೆ ಸೇರಿ ಬರುತ್ತೆ. ಇದು ಕೋಲಾರ ಜಿಲ್ಲೆ. ಪೂಜೆ ಸಾಮಾನು ಇರುತ್ತೆ ಇಲ್ಲಿ, ತೊಗೊಳ್ಬೇಕಾಗಿರುತ್ತೆ. ಮಸಾಲೆ ಐಟಮು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಆಹಾ, ನೋಡೋದಕ್ಕೆ ಸಖತ್ತ ಕಾಣ್ತಾ ಇದೆ. ಕಡಲೆಪುರಿ ಐಟಮ್ ನೋಡಿ. ಪ್ರಸಾದ ಗಾಯ್ಸ್ ಇದು. ಏನು ಮಾಡಿದ್ರು? ಜಾತ್ರೆ ಯಾವಾಗ? 1 ತಿಂಗಳಲ್ಲಿ ಈಗಲೇ ಅಣ್ಣ? ಏಪ್ರಿಲ್ 20 ಇವತ್ತು 21 1 ವೀಕ್ ಬ್ಯಾಕ್ ಇತ್ತು. ಹಾಗಾದರೆ 15 ದಿನ ಫುಲ್ ಜನ ಬೇರೆ ಸಪ್ರೇಟ್ ಆಗ್ತೀರಿ. ಸೊ ಗಾಯ್ಸ್ ಕಡಲೆಪುರಿ ಈ ಥರ ಐಟಮ್ ತಗೋಬೇಕು. ಹಾಯ್ ಫ್ರೆಂಡ್ಸ್, ನೀವು ಗೊತ್ತಿಲ್ಬೇಕಲ್ಲ ಸಂಗಣ್ಣ ಅವರು ರಾಮೇಶ್ವರಂಗೆ ಇಲ್ಲಿಂದ ಕರ್ಕೋಗಿದ್ರಲ್ಲ. ಸೊ ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ ಗಾಯ್ಸ್. ಚಿಕ್ಕ ತಿರುಪತಿ ಕರ್ಕೊಂಬಂದಿದ್ದಾನೆ. ತಿರುಪತಿಗೆ ಇವನೇ ಕರ್ಕೋಗಿದ್ದ. ಚಿಕ್ಕ ತಿರುಪತಿಗೆ ಇವನ ಜೊತೆ ಬರಬೇಕು ಅಂತಿತ್ತು ಗಾಯ್ಸ್. ಹೇಳತ್ತೆ ಏನಾದ್ರು ಚಿಕ್ಕ ತಿರುಪತಿ ಬಗ್ಗೆ? ಇಲ್ಲ ನನ್ನ ಹತ್ರ ಏನಿಲ್ಲ. ಸೊ ಗಾಯ್ಸ್ ಬಂದೇಡ್ಲೆ ಸಣ್ಣ ಯಾವ ಥರ ಬ್ರೈಟ್ನೆಸ್ ಆಗ್ತದೆ. ಸೊ 7 o'clock ಆಗಿದೆ. ಒಳ್ಳೆ ಫೀಲ್ ಇದೆ ಅಷ್ಟೇ ಗಾಯ್ಸ್. ಇಲ್ಲಿಂದ ಮತ್ತೆ ಬೈಕಲ್ಲಿ ಓಡ್ತಾ ಇರೋದು. ಇಷ್ಟು ಜನ ಅಷ್ಟೇನಿಲ್ಲ. ಎಲ್ಲ ಜನ ಇದ್ದಾಗ ಬರ್ಬೇಕು ಗಾಯ್ಸ್, ಸಾಕು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಕ್ಯೂವಲ್ಲಿ ನಿಂತು ಆಮೇಲೆ ದರ್ಶನ ಮಾಡಿ ತುಂಬ ಜನ ನೋಡಿದಾಗ ಅವರು ಭಕ್ತಿಯಿಂದ ಇರ್ತಾರಲ್ಲ, ಅದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ. ಸೊ 7 ಗಂಟೆ ಒಂದು ಸ್ವಲ್ಪ ದರ್ಶನ ಆಗಬೇಕಾಗಿತ್ತು. ಈ ಪ್ಲೇಸ್ ನೋಡಬೇಕಾಗಿತ್ತು. ಸೊ ನೋಡಿದ್ದೀನಿ. ಖಂಡಿತ ಈ ವಿಡಿಯೋ ನಿಮ್ಗೆ ಆಗಿರುತ್ತೆ ಅಂದ್ಕೊಳ್ತೀನಿ. ನೀವೇನಾದ್ರು ಬೆಂಗಳೂರಿಂದ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಅಲ್ಲಿಂದ ಬಸ್ ಫೆಸಿಲಿಟೀಸ್ ಇದೆ. ಹತ್ತಿದ್ರೆ 1 ಅವರ್ಲೆಲ್ಲ ಬರ್ತೀರಾ ಅಂದ್ಕೊಳ್ತೀನಿ ಗಾಯ್ಸ್. ಮೆಜೆಸ್ಟಿಕ್ಕಿಂದನೂ ಇದೆ, ಮಾರ್ಕೆಟಿಂದನೂ ಇದೆ. ಸೊ ಡೈರೆಕ್ಟ್ ಬಸ್ಸಲ್ಲಿ ಬರ್ಬೋದಾಗಿರುತ್ತೆ. ನಾವು ಬೈಕಲ್ಲಿ ಬಂದಿದ್ವಿ ಇಲ್ಲಿಂದನೇ. ಐ ಲವ್ ಚಿಕ್ಕ ತಿರುಪತಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ದೇವಸ್ಥಾನದ ಹತ್ರ ತಿಂದರೆ ಅದು ಪ್ರಸಾದನೇ ಆಗುತ್ತೆ. ಈಗ ಸದ್ಯಕ್ಕೆ ಅಲ್ಲಿ ಇಲ್ವಲ್ಲ, ಇಲ್ಲಿ ಹೊರಗಡೆ ತಿನ್ಕೋಗೋದೇ ಪ್ರಸಾದ. ಬನ್ನಿ. ಇದು ಫಾಸ್ಟ್ ಫುಡ್ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿದೆ ಅಲ್ವ ಗಾಯ್ಸ್. ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದಾರೆ, ಚಿತ್ರಾನ್ನ ಮಾಡಿದ್ದಾರೆ, ಅದ್ರ ಜೊತೆ ವಡೆ, ಇಡ್ಲಿ, ಸೊ ಚಟ್ನಿ ಜೊತೆ ಸಾಂಬಾರು ಇರುತ್ತೆ. ಇದೆ ಸ್ಪೆಷಾಲಿಟಿ. ಚೆನ್ನಾಗಿರುತ್ತೆ. ಸೊ ಗಾಯ್ಸ್ 7:30ಗೆ ಇಲ್ಲೇ ದರ್ಶನ ಮುಗಿಸಿ ಟಿಫಿನ್ ಮಾಡ್ಕೊಂಡು ಹಂಗೆ ಹೊಡ್ತಾ ಇದ್ವಿ.
ಬಾಯ್ ಬಾಯ್ ಚಿಕ್ಕ ತಿರುಪತಿ. ಗೋವಿಂದ ಗೋವಿಂದ. ಸಕ್ಕತ್ತಾಗಿದೆ.